ಅವರೆಲ್ಲರೂ ಸಹ ಆಸಕ್ತಿಯಿಂದ ನೋಡುವಾಗ ಇನ್ನೊಬ್ಬನಿಗೆ ಹಾಗೆ ಅಲ್ಲಿರುವ ಜನ ವಿಚಿತ್ರವಾಗಿ ಕಾಣೋದಕ್ಕೆ ಶುರುವಾಗ್ತಾರೆ. ಆಗ ಅವನು, ಹೇ, ನೀನು ಹೇಳಿದ ನಿಜ ಕಣೋ, ಈ ಜನ ಎಷ್ಟು ವಿಚಿತ್ರವಾಗಿ ಕಾಣ್ತಿದಾರಲ್ವಾ, ನನಗೇನೋ ಇವ್ರ ಮೇಲೆ ಅನುಮಾನ ಬರ್ತಿದ್ಯಪ್ಪ, ಇವ್ರು ಯಾವುದೇ ಕಾರಣಕ್ಕೂ ಮನುಷ್ಯರಲ್ಲ, ಇವರೆಲ್ಲ ದೆವ್ವಗಳೇ ಅಂತ ಅವನಿಗೆ ಹೇಳ್ತಾನೆ. ಆಗ ಅವನು ಆಮೇಲೆ ಪಿಸು ಮಾತಲ್ಲಿ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಏನಂದರೆ, ಆಮೇಲೆ ಅವರಿಬ್ಬರು ಮಾತಾಡ್ಕೊಳ್ತಾರೆ, ನಮಗೇನು ಗೊತ್ತಿಲ್ಲ ಅನ್ನೋಗಿ ಇದ್ಬಿಡೋಣ, ಆಗ ಆ ದೆವ್ವಗಳಿಗೂ ಸಹ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ, ಹಾಗೆ ನಿಧಾನವಾಗಿ ಇಲ್ಲಿಂದ ನಾವು ಹೇಗಾದರೂ ಹೊರಡೋಕ್ಕೆ ತಯಾರಾಗೋಣ ಅಂತ ಮಾತಾಡ್ಕೊಳ್ತಾರೆ. ಹಾಗೆ ನಾಟಕ ನೋಡುವಾಗ ಯಾವ ಪಾತ್ರ ಆ ನಾಟಕದಲ್ಲಿ ಅಂತ್ಯ ಆಗಿಬಿಡುತ್ತೋ ಆ ಪಾತ್ರದಲ್ಲಿರುವಂಥ ವ್ಯಕ್ತಿ ನಾಟಕದಿಂದ ಹೊರ ಬಂದ ಮೇಲೆ ಪಿಶಾಚಿಯ ರೂಪನ ತಾಳ್ತಾನೆ. ಇದು ಸಹ ಅವರಿಬ್ಬರಿಗೆ ತುಂಬ ಭಯವನ್ನು ಪಡಿಸುತ್ತೆ. ಹಾಗೆ ನಿಧಾನವಾಗಿ ನಾಟಕವೂ ಸಹ ಮುಗಿಯುತ್ತಾ ಬರುತ್ತೆ. ಹಾಗೆ ಆ ಊರು ಸಹ ನಿಧಾನವಾಗಿ ಭಯಾನಕವಾಗಿ ಮಾರ್ಪಾಡಾಗ್ತಿರೋದನ್ನು ಇವರಿಬ್ಬರೂ ಸಹ ಎಲ್ಲ ಗೊತ್ತಿದ್ರೂ ಸಹ ಗೊತ್ತಿಲ್ಲದ ಹಾಗೆ ನೋಡಿಕೊಂಡು ಸುಮ್ಮನೆ ನಾಟಕ ನೋಡ್ತಿದ್ದೀವಿ ಅನ್ನೋ ಥರ ಕೂತಿರ್ತಾರೆ. ಆದರೆ ಇನ್ನುಳಿದ ಜನರಿರ್ತಾರಲ್ಲ, ಅವರು ನಾಟಕ ನೋಡುವಾಗ ಏನೋ ಸಡನ್ನಾಗಿ ಹಿಂಗೆ ತಿರುಗ್ತಾರೆ. ಆಗ ಊರು ಭಯಾನಕವಾಗಿ ಮಾರ್ಪಾಡಾಗಿರೋದು ಅವರ ಕಣ್ಣಿಗೂ ಸಹ ಬೀಳುತ್ತೆ. ಆಗ ಅವರೆಲ್ರಿಗೂ ಭಯ ಶುರುವಾಗುತ್ತೆ. ಏನಪ್ಪ, ನಾವು ಬಂದ ತಕ್ಷಣ ಈ ಊರು ಹಬ್ಬದ ವಾತಾವರಣದಲ್ಲಿ ಮಿರಿ ಅಂತ ಮಿಂಚ್ತಾ ಇತ್ತು, ಇವಾಗ ನೋಡಿದ್ರೆ ಇಷ್ಟೊಂದು ಭಯಾನಕವಾಗಿ ಕಾಣಿಸ್ತಾ ಇದೆಯಲ್ಲ, ಯಾಕೆ ಅಂತ ಅವರೆಲ್ರಿಗೂ ಭಯ ಮತ್ತೆ ಶುರುವಾಗುತ್ತೆ. ಆದರೆ ಅವರು ಏನು ಮಾಡೋದು, ನಾವೇನಾದ್ರೂ ಮತ್ತೆ ದೆವ್ವಗಳ ಜೊತೆ ಬಂದು ಸೇರ್ಕೊಬಿಟ್ವಾ, ನಾವು ಇಲ್ಲಿಂದ ನಿಜವಾಗ್ಲೂ ನಮ್ಮ ಊರಿಗೆ ಜೀವಂತವಾಗಿ ಹೋಗ್ತೀವ, ಯಾಕಾದರೂ ಬಂದ್ವಪ್ಪ, ಅಷ್ಟೊಂದು ಭಕ್ಷ್ಯ ಭೋಜನಗಳನ್ನ ನಾವು ಸವಿದ್ಬಿಟ್ಟು ಆ ಸಂತೋಷದಲ್ಲಿ ನಾವು ನಿದ್ರೆ ಮಾಡಿ ಮೈ ಮರೆತುಬಿಟ್ವಿ, ಇವಾಗ ನೋಡು ನಾವು ದೆವ್ವಗಳ ಜೊತೆ ಬಂದು ಸೇರ್ಕೊಂಡಿದ್ವಿ ಅಂತ ಅವರವರಲ್ಲೇ ಪರಸ್ಪರವಾಗಿ ಮಾತಾಡ್ಕೊಳ್ತಾರೆ. ಆಗ ಅವರು ಈ ಇಬ್ಬರುಗಳಿಗೆ ಹೇಳಕ್ಕೆ ಬರ್ತಾರೆ, ಸಾಕು ಸುಮ್ಮನೆ ಇರೋ, ನಾವಿಬ್ಬರು ಇದನ್ನೆಲ್ಲನೂ ಮುಂಚೆನೇ ನೋಡಿದ್ವಿ, ಆದರೂ ಸಹ ನಾವು ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋ ಥರ ದೆವ್ವಗಳಿಗೆ ಯಾವುದೇ ರೀತಿ ಅನುಮಾನ ಬರದೇ ಇರೋ ಥರ ನಾವು ಕೂತಿದ್ದೀವಿ. ನಿಮಗಿಂತ ಮುಂಚೆನೇ ನಾವು ಅವ್ರ ಕಾಲು ಉಲ್ಟಾ ಆಗಿರೋದನ್ನು, ಹಾಗೆ ಅವರು ದೆವ್ವಗಳು ಅಲ್ಲಿ ಒಂದು ಪಾತ್ರ ಮುಗಿತಾ ಇದ್ದಂಗೆ ಆ ಪಾತ್ರ ಇಲ್ಲಿ ಪಿಶಾಚಿಯಾಗಿ ಬರ್ತಾ ಇದೆ, ಹಾಗೆಯೇ ಇವರು ಭಯಾನಕವಾಗಿರೋದೆಲ್ಲನೂ ಸಹ ನಾವು ನಿಮಗಿಂತ ಮುಂಚೆನೇ ನೋಡಿದ್ವಿ. ಆದರೆ ನಾವೇನು ಮಾಡಬೇಕು ಇವಾಗ ಅಂತಂದರೆ, ಇಲ್ಲಿಂದ ಹೇಗೆ ಹೊರಡೋದು ಅನ್ನೋದನ್ನು ನಾವು ಇವಾಗ ಪ್ಲ್ಯಾನ್ ಮಾಡಬೇಕು ಅಂತ ಎಲ್ಲರೂ ಸಹ ಮಾತಾಡ್ಕೊತಾರೆ. ಆವಾಗ ಇನ್ನೊಬ್ಬ ಹೇಳ್ತಾನೆ, ಹೌದು, ನಾವು ಇಲ್ಲಿಂದ ಹೇಗಾದರೂ ಹೊರಡಬೇಕು, ಇಲ್ಲ ಅಂತಂದರೆ ಈ ದೆವ್ವಗಳಿಗೆ ನಾವೇನಾದರೂ ಸಿಕ್ಬಿಟ್ರೆ ಅಷ್ಟೇ ನಮ್ಮ ಕತೆ ಮುಗಿಯುತ್ತೆ ಅಂತ ಹೇಳ್ತಾನೆ. ಆಗೊಬ್ಬ ಹೇಳ್ತಾನೆ, ಯಾರು ಭಯ ಪಡಬೇಡ್ರಿ, ನೋಡೋಣ, ನಾವು ಹೇಗೋ ಬಂದುಬಿಟ್ಟಿದ್ದೀವಿ, ಇಲ್ಲಿಂದ ನಾವು ಹೇಗೆ ಬಂದ್ವಿ ಹಾಗೆ ಹೋಗೋ ಥರನೂ ನಾವೇನಾದರೂ ಪ್ಲ್ಯಾನ್ ಮಾಡೋಣ ಅಂತ ಮಾತಾಡ್ಕೊಳ್ಳುವಾಗ ನಿಧಾನವಾಗಿ ಇಲ್ಲಿಂದ ಒಬ್ಬೊಬ್ಬರೇ ಹೋಗೋಣ, ಅಂದರೆ ಯಾರಿಗೂ ಸಹ ನಮ್ಮ ಮೇಲೆ ಅನುಮಾನ ಬರಬಾರ್ದು, ಆ ಥರ ಒಬ್ಬೊಬ್ಬರೇ ಹೋಗೋಣ ಅಂತ ಎಲ್ಲರೂ ಹೇಳಿ ಮಾತಾಡಿಕೊಂಡು ಹೊರಗೆ ಒಬ್ಬೊಬ್ಬರೇ ಹೋಗ್ತಾರೆ. ಹೋಗಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡಾಗ ಅಲ್ಲಿಗೆ ಒಬ್ಬ ಹುಡುಗ ಬರ್ತಾನೆ. ಅವಾಗ ಕೇಳ್ತಾನೆ, ಅಯ್ಯೋ, ಏನು ಎಲ್ಲರೂ ಇಲ್ಲಿ ಬಂದು ನಿಂತಿದ್ದೀರಾ, ನಾಟಕ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಕೇಳ್ತಾನೆ ಆ ಹುಡುಗ. ಅವಾಗ ಇವರೆಲ್ಲರೂ ಹೇಳ್ತಾರೆ, ಇಲ್ಲಪ್ಪ, ನಾಟಕ ಇನ್ನೂ ನಡೀತಾ ಇದೆ, ನಾವು ತುಂಬ ಹೊತ್ತಿಂದ ಕೂತಿದ್ವಲ್ವ, ನಾವು ಶೌಚಾಲಯಕ್ಕೆ ಹೋಗಿರಲಿಲ್ಲ, ಆದ್ದರಿಂದ ಇವಾಗ ಹೋಗೋಣ ಅಂತ ಹೇಳಿ ಬಂದಿದ್ವಿ, ನೀವು ಹೋಗೋ ನಾಟಕ ನೋಡೋಗೋ, ನಾವು ಶೌಚಾಲಯಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಹೌದಾ, ಸರಿ, ನಾನು ಹೋಗಿರ್ತೀನಿ, ನೀವೆಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು ಆ ಹುಡುಗ ಹೋಗ್ತಾನೆ. ಇವಾಗ ಇವರು ಇದೇ ಸಿಕ್ಕಿದ್ದೆ ಚಾನ್ಸು, ನಮಗೆ ಇಲ್ಲಿಂದ ಹೋಗ್ಬಿಡೋಣ, ಎಲ್ಲರೂ ಸಹ ಊರಿನ ಜನ ಎಲ್ಲ ಆ ನಾಟಕ ನೋಡ್ತಿದ್ದಾರೆ ಅಂತಂದರೆ ದೆವ್ವಗಳೆಲ್ಲರೂ ಸಹ ಅಲ್ಲೇ ಇದ್ದಾರೆ, ಇವ್ರು ಯಾರು ಸಹ ಆ ನಾಟಕದ ಗಮನ ಇರೋದ್ರಿಂದ ನಮ್ಮ ಮೇಲೆ ಇವ್ರು ಯಾರು ಸಹ ಗಮನ ಹಾಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಊರಿಗೆ ಬಂದುಬಿಡ್ತಾರೆ. ಊರಿಗೆ ಬಂದ ತಕ್ಷಣ, ಅಯ್ಯೋ ದೇವರೇ ಬಿಡಪ್ಪ, ಹೆಂಗೋ ಈ ಬಡ ಜೀವ ಬದುಕ್ತು ಅಂತ ಅವರಿಗವರೇ ಸಮಾಧಾನ ಖುಷಿ ಎಲ್ಲ ಮಾಡ್ಕೊತಾರೆ. ಹಾಗೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ ತಕ್ಷಣ ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು, ಅಲ್ಲ, ನಾವು ಅಷ್ಟೊಂದು ಭಯ ಇದ್ದರೂ ಕೂಡ ಅಷ್ಟೊಂದು ಧೈರ್ಯವಾಗಿ ಊರಿಗೇನೋ ಹೋದ್ವಿ, ಆದರೆ ಆ ಊರು ನೋಡೋಕ್ಕೆ ಹೊರಗಡೆಯಿಂದ ಹಾಗೆ ಕಾಣಿಸ್ತಿತ್ತು, ಅಲ್ಲಿಗೆ ಹೋದ ತಕ್ಷಣ ತುಂಬ ಹಬ್ಬದ ವಾತಾವರಣ ಇತ್ತು, ಯಾವುದೇ ರೀತಿಯಾದಂತಹ ಭಯಾನಕ ವಾತಾವರಣವೂ ಸಹ ಆ ಊರಲ್ಲಿ ಇರಲಿಲ್ಲ. ನಮಗೆ ಅತಿಥಿ ಸತ್ಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ಆದರೆ ಅದು ದೆವ್ವಗಳು ಅಂತಲೇ ನಮಗೆ ಗೊತ್ತಾಗಲಿಲ್ಲ, ಅಷ್ಟೊಂದು ಅತಿಥಿ ಸತ್ಕಾರನ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ದೆವ್ವಗಳಾಗಿದ್ದರೂ ಸಹ ನಮಗೆ ಭಯ ಪಡಿಸ್ಲಿಲ್ಲ, ಏನೂ ತೊಂದರೆ ಕೊಡಲಿಲ್ಲ. ಇದೆಲ್ಲ ಹೇಗೆ ಸಾಧ್ಯ, ದೆವ್ವಗಳನ್ನು ಈ ಥರ ಒಳ್ಳೆ ಮನಸ್ಥಿತಿ ಇರುತ್ತಾ ಅಂತ ಅವರೇ ತುಂಬ ಕುಚೇಷ್ಟೆ ಮಾತುಗಳನ್ನ ಮಾತಾಡ್ಕೊತಾ ಇರ್ತಾರೆ. ಆದರೆ ವಿಷಯ ಬೇರೆಯೇ ಇರುತ್ತೆ. ಏನಂತಂದರೆ, ಭಯಾನಕ ಹಳ್ಳಿ ಊರಿನ ಒಂದು ಹುಡುಗಿ ಮತ್ತು ಈ ಪಕ್ಕದ ಹಳ್ಳಿ ಇರ್ತದಲ್ಲ, ಇವರೆಲ್ಲರೂ ಹೋಗಿದ್ರಲ್ಲ ಹಬ್ಬಕ್ಕೆ, ಆ ಊರಿನ ಹುಡುಗ ಇಬ್ಬರು ಸಹ ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಅವರಿಬ್ಬರದ್ದು ಸಹ ಅಂತರ್ಜಾತಿ ಆಗಿರುತ್ತೆ. ಅಂತರ್ಜಾತಿ ಆಗಿರೋದ್ರಿಂದ
ಹುಡುಗನ ಮನೆಯವರು ಹುಡುಗಿನ ನಾವು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಲ್ಲ ಅಂತ ಹೇಳ್ತಾರೆ. ಇದರಿಂದ ಹುಡುಗಿಗೆ ಬೇಜಾರಾಗುತ್ತೆ. ಅಂದರೆ ಸ್ವಲ್ಪ ಮರ್ಯಾದೆ ಅದು ಇದು ಅಂತ ಕುಟುಂಬ ಅಂತ ಅಂದಮೇಲೆ ಅದೆಲ್ಲ ಸಾಮಾನ್ಯವಾಗಿ ಬರುತ್ತಲ್ವ. ಅವಾಗ ಅವಳಿಗೆ ಬೇಜಾರಾಗಿ ಅವಳು ಅದೇ ಕೊರಗಿ ಒಂದು ದಿನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ. ಆ ಕೊರಗು ಏನಿರುತ್ತೆ, ಆ ಹುಡುಗನ ಮದುವೆ ಆಗಲಿಲ್ಲ, ಅವ್ರು ಯಾರೂ ಒಪ್ಪಲಿಲ್ಲ ಅನ್ನೋ ಕೊರಗು ಏನಿರುತ್ತೆ, ಅದರಿಂದ ನನ್ನ ಜೀವನ ಹಾಳಾಯಿತು ಅನ್ನೋ ಕೊರಗಿಂದನೇ ಅವಳಿಗೆ ಆ ಊರಿನ ಜನಗಳ ಮೇಲೆಲ್ಲ ಸೇಡು ಬಂದುಬಿಡುತ್ತೆ. ಆದರೆ ಆ ಸೇಡನ್ನ ನಾನು ಹೇಗಾದರೂ ತೀರಿಸ್ಕೋಬೇಕು ಅಂತಲೇ ಅವಳೇನೆ ಈ ಥರ ಎಲ್ಲನೂ ಒಂದು ನಾಟಕವನ್ನು ಮಾಡ್ತಾಳೆ. ಆ ಊರಿಗೆ ಹೋಗೋದು, ಆ ಊರಲ್ಲಿ ಇರುವಂತಹ ದೆವ್ವಗಳೆಲ್ಲರನ್ನು, ಇವಳ ಜೊತೆ ಇರುವ ದೆವ್ವಗಳೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಆ ಊರಿಗೆ ಹೋಗಿ ಆ ಊರಿನ ಜನನ ಇಲ್ಲಿಗೆ ಆಹ್ವಾನ ಮಾಡೋದಾಗಿರ್ಬೋದು, ಅತಿಥಿ ಸತ್ಕಾರ ಆಗಿರ್ಬೋದು, ಊರಲ್ಲಿರುವ ಹಬ್ಬದ ವಾತಾವರಣ ಏನೇನಿರುತ್ತೋ ಅದೆಲ್ಲನೂ ಸಹ ಅವಳೇ ತಯಾರಿಯನ್ನು ಮಾಡ್ಕೊಂಡಿರ್ತಾಳೆ. ಅಂದರೆ ಅವಳಿಗೆ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋದಿರುತ್ತೆ. ಅವರೆಲ್ಲರೂ ಸಹ ಊರಿಗೆ ಬಂದಾಗ ಅಲ್ಲಿರುವಂತಹ ಜನಗಳೆಲ್ಲರನ್ನೂ ಸಹ ಇವಳು ಒಂದೊಂದೇ ಗಮನವಾಗಿ ನೋಡ್ತಾಳೆ. ಅಂತಂದರೆ ಇವಳು ಆ ಹುಡುಗನನ್ನು ಪ್ರೀತಿ ಮಾಡೋ ಟೈಮ್ನಲ್ಲಿ ಯಾರ್ಯಾರು ವಿರೋಧ ಮಾಡಿದರು, ಅವಳ ಸಾವಿಗೆ ಯಾರ್ಯಾರು ಕಾರಣ ಆಗಿದ್ರು ಅನ್ನೋದೆಲ್ಲರ ಮುಖನೂ ಸಹ ಅವಳಿಗೆ ನೆನಪಿರುತ್ತೆ. ಆದ್ದರಿಂದ ಎಲ್ಲರನ್ನೂ ನೋಡ್ತಾಳೆ. ಆದರೆ ಇವಳಿಗೆ ಅನ್ಯಾಯ ಮಾಡಿದಂತಹ ವ್ಯಕ್ತಿಗಳು ಯಾರೂ ಸಹ ಇನ್ನು ಊರಲ್ಲಿ ಉಳಿದಿಲ್ಲ, ಎಲ್ಲರೂ ಸಹ ಸತ್ತೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅವಳು ಆ ಜನಗಳಿಗೆ ಸುಮ್ಮನೆ ನಾನೇನಕ್ಕೆ ನಾನು ತೊಂದರೆ ಕೊಡೋದವರಿಗೆ, ಯಾರೋ ಮಾಡಿದ ತಪ್ಪಿಗೆ ಇವರಿಗೆ ನಾನು ಶಿಕ್ಷೆಯನ್ನು ಕೊಡಬಾರ್ದು. ಅದೇನೋ ಹೇಳ್ತಾರಲ್ವ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆಯೋದು ಅಂತ, ಹಾಗಾಗಿಬಿಡುತ್ತೆ. ಇವರಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಅವಳೇನೆ ಅವಳ ಸೇಡ್ ಏನಿರುತ್ತೆ ಅದನ್ನು ಮರೆತುಬಿಟ್ಟು ಆ ಜನಗಳಿಗೆ ಏನೂ ತೊಂದರೆ ಕೊಡ್ದೇನೆ ಅತಿಥಿ ಸತ್ಕಾರ ಎಲ್ಲನೂ ಚೆನ್ನಾಗಿ ಮಾಡಿ ಹೋಗ್ತಾಳೆ. ಆದರೆ ಅವಳ ಜೊತೆ ಇದ್ದಂತಹ ಪಿಶಾಚಿಗಳು ಈ ಥರ ಚೇಷ್ಟೆಗಳನ್ನು ಮಾಡ್ತಾರೆ. ಇನ್ನೊಂದು ಕುತೂಹಲ ಏನು ಅಂತಂದರೆ, ಅಸಲಿಗೆ ಆ ಊರೇನೇ ಅಲ್ಲಿ ಇರೋದಿಲ್ಲ. ಹೌದು, ಆ ಒಂದು ಭಯಾನಕ ಊರೇನಿರುತ್ತೆ ಅದು ಆ ಹುಡುಗಿ ಆತ್ಮ ತನ್ನ ಸೇಡಿಗೋಸ್ಕರ ಸೃಷ್ಟಿ ಮಾಡಿದ್ದಷ್ಟೇ. ಆ ಊರು ಅಲ್ಲಿ ಇರೋದಿಲ್ಲ. ಆ ಊರಿಗೆ ಈ ಅಕ್ಕಪಕ್ಕದ ಹಳ್ಳಿಗಳ ಜನ ಯಾರೂ ಹೋಗಿರೋದ್ರಿಂದ, ಅಂದರೆ ಹೋಗದೆ ಇರೋದ್ರಿಂದ ಆ ಊರು ಇದೆಯಾ ಇಲ್ವೋ ಅನ್ನೋ ಒಂದು ಚಿಕ್ಕ ಸುಳಿವು ಕೂಡ ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಅಲ್ಲೊಂದು ಊರಿದೆ, ಅದು ಭಯಾನಕವಾಗಿದೆ, ಅಲ್ಲಿ ದೆವ್ವಗಳಿದೆ ಅಂತ ಈ ಮನಸ್ಥಿತಿನಲ್ಲಿ ಅವ್ರು ಇರ್ತಾರೆ. ಆದರೆ ಅಲ್ಲ ಊರಿರೋದಿಲ್ಲ. ಅದೆಲ್ಲವೂ ಸಹ ಆ ಒಂದು ಸೇಡಿರುವಂಥ ಆತ್ಮದ ಸೃಷ್ಟಿಯಾಗಿರುತ್ತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹಾಗೆಯೇ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು. ದಯವಿಟ್ಟು ನನ್ನ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.